ಎಷ್ಟೋ ಮನೆಗಳಲ್ಲಿ ಪ್ರೀತಿ ಅಂತ ಹೇಳ್ಬಿಟ್ಟು ಅಲ್ಲಿ ದಬ್ಬಾಳಿಕೆಗಳು ನಡೆಯುತ್ತೆ. ಹೆಸರು ಹೇಳೋದು ಮಾತ್ರ ಪ್ರೀತಿ, ತುಂಬಾ ಪ್ರೀತಿ ಮಾಡ್ತಿದ್ದೀನಪ್ಪ ನಾನು ಅಂತ ಹೇಳ್ತಾರೆ. ಬಟ್ ಅಲ್ಲಿ ಸಿಕ್ಕಾಪಟ್ಟೆ ದಬ್ಬಾಳಿಕೆಗಳು ನಡೆಯುತ್ತೆ. ಪ್ರೀತಿ ಅಂತ ಹೇಳಿ ದಬ್ಬಾಳಿಕೆ ಮಾಡುವಂತ ವ್ಯಕ್ತಿಗಳ ಲಕ್ಷಣಗಳು ಹೆಂಗಿರುತ್ತೆ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ ಸಪೋರ್ಟ್ ತುಂಬಾ ಅವಶ್ಯಕತೆ ಇದೆ. ಆದಷ್ಟು ಬೇಗ 40K ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ, ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಓಕೆ, ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಫಸ್ಟ್ ಲಕ್ಷಣ ಏನು ಅಂತ ಹೇಳಿದ್ರೆ, ಕುಟುಂಬ ಮತ್ತೆ ಸ್ನೇಹಿತರಿಂದ ದೂರ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾರೆ. ನೋಡಿ, ಹಸ್ಬೆಂಡ್ ಅಂಡ್ ವೈಫ್ ಏನ್ ಮದ್ವೆ ಆಗಿರ್ತಾರೆ, ತುಂಬಾ ಇಷ್ಟಪಟ್ಟು ಮದ್ವೆ ಆಗಿರ್ತಾರೆ, ಪ್ರೀತಿಯಿಂದ ಮದ್ವೆ ಆಗಿರ್ತಾರೆ, ಲವ್ ಆಗಿರುತ್ತೆ ಅವ್ರ ಮಧ್ಯೆ, ಎಲ್ಲಾನು ಆಗಿರುತ್ತೆ. ಬಟ್ ಕೇಳಿದಾಗ ಏನ್ ಹೇಳ್ತಾರೆ ಗೊತ್ತಾ ಇವರು? ಇಲ್ಲ ನಿಮ್ ಫ್ರೆಂಡ್ ಸರ್ಕಲ್ ಸರಿ ಇಲ್ಲ, ಇಲ್ಲ ನಿಮ್ ಮನೆಯವ್ರು ಸರಿ ಇಲ್ಲ, ಆಕ್ಚುಲಿ ಇವ್ರುಗಳು ಸರಿ ಇಲ್ಲ. ಸರಿ ಇಲ್ದಿರ್ಬೇಕಾದ್ರೆ ಓಕೆ, ಫ್ರೆಂಡ್ ಸರ್ಕಲ್ ಸರಿ ಇಲ್ವಾ? ಕುಡುಕರು ಇದ್ದಾರೆ, ಕೆಟ್ಟವ್ರು ಇದ್ದಾರೆ, ನಮ್ಮನ್ನ ಕೆಡಕನ್ನು ಬಯಸ್ತಿದ್ದಾರೆ, ಅಥವಾ ಲೇಡೀಸ್ ಫ್ರೆಂಡ್ಸ್ ಎಲ್ಲ ಕೆಡಕನ್ನು ಬಯಸ್ತಿದ್ದಾರೆ, ನಮ್ಮನ್ನು ಒಳ್ಳೇದನ್ನ ಶ್ರೇಯಸ್ ಮಾಡ್ತಾರೆ, ನಮ್ಮ ಒಳ್ಳೇದನ್ನ ಅವ್ರು ಬಯಸ್ತಾ ಇಲ್ಲ, ತಡ್ಕೊಳಕ್ ಆಗ್ತದೆ. ಓಕೆ, ಅವಾಗ ಫ್ಯಾಮಿಲಿನೂ ಸರಿ ಇಲ್ಲ ಅಂತ ದೂರ ಮಾಡ್ತಾರಲ್ಲ, ಹೊಟ್ಟೆ ಕಿಚ್ಪಟ್ಟು ತಂದೆ ತಾಯಿ ಒಟ್ಟಿಗೆ ಇರಬಾರ್ದು, ಅಥವಾ ಹುಡುಗಿ ತಂದೆ ತಾಯಿ ನಿಮ್ ತಂದೆ ಒಟ್ಟಿಗೆ ಮನೆಗೆ ಹೋಗ್ಬಾರ್ದು, ಹುಡುಗನ ಮನೆಯವರಿಗೆ ನಿಮ್ ತಂದೆ ಒಟ್ಟಿಗೆ ಸೇರ್ಬಾರ್ದು, ಈ ತರದ ಬುದ್ಧಿ ಇರುತ್ತಲ್ಲ. ಇದು ಪ್ರೀತಿ ಅಂತ ಹೆಸರು ಇಡ್ತಾರೆ. ಪ್ರೀತಿ ಅಂದ್ರೆ ಏನ್ರಿ? ಎಲ್ಲಾರು ಜೊತೆನಲ್ಲಿ ಪ್ರೀತಿಯಿಂದ ನಗ್ತಾ ಇರೋದು, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರೋದು, ಅದಕ್ಕೆ ಪ್ರೀತಿ ಅಂತ ಹೇಳ್ತೀವಿ. ಸಣ್ಣ ಪುಟ್ಟ ಬಂದೇ ಬರುತ್ತೆ ಮನಸ್ತಾಪಗಳು, ಅದನ್ನ ಅಡ್ಜಸ್ಟ್ ಮಾಡ್ಕೊಬೇಕು. ಇವ್ರೇನಂತಾರೆ, ಕಂಪ್ಲೀಟ್ ಅವ್ರನ್ನ ಫ್ಯಾಮಿಲಿನೇ ಬಿಟ್ಬಿಡ್ಬೇಕಿಲ್ಲ, ಫ್ರೆಂಡ್ ಸರ್ಕಲ್ ಬಿಡ್ಬೇಕು. ಇದನ್ನ ಪ್ರೀತಿ ಅಂತ ಹೇಳಲ್ಲ. ಪ್ರೀತಿ ಅನ್ನೋ ಹೆಸರಲ್ಲಿ ದಬ್ಬಾಳಿಕೆ ಮಾಡಕ್ ಬಂದಿದೀವಿ ಅಂತ ತೋರಿಸ್ಕೊಡುತ್ತೆ. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ನಿನ್ನಿಂದಾನೇ ನನ್ನ ಲೈಫು ಹೀಗಾಗಿದೆ ಅಂತ ಹೇಳೋದು. ಆಕ್ಚುಲಿ ಚೆನ್ನಾಗಿರ್ತಾರೆ, ಸಣ್ಣ ಪುಟ್ಟ ಫ್ಯಾಮಿಲಿ ಅಂದ್ಮೇಲೆ ಒಂದು ಜಗಳ, ಕೋಪ, ಮಾತು ಬಂದು ಹೋಗಿರುತ್ತೆ. ಇವ್ರು ಅದಕ್ಕೇನ್ ಮಾಡ್ತಾರೆ, ನಿನ್ನಿಂದಾನೇ ನನ್ನ ಲೈಫ್ ಇವತ್ತು ಈ ಲೆವೆಲ್ಗೆ ಹಾಳಾಗೋಗಿದೆ. ಏನ್ ಹಾಳಾಗೋಗಿದೆ? ಕೆಲವರಿಗೆ ಅಲ್ಲಿ ಆಕ್ಚುಲಿ ಪಾಪ ಒಂದೊತ್ತು ತಿನ್ನಕ್ ಆಗ್ತಿರಲ್ಲ, ಅಷ್ಟು ಕಷ್ಟದಲ್ಲಿ ಇರ್ತಾರೆ. ಬಟ್ ಇವ್ರದೆಲ್ಲ ಚೆನ್ನಾಗಿರತ್ತೆ. ಇಲ್ಲಿ ಸುಮ್ಮನೆ ಹೇಳೋದು, ನಿನ್ನಿಂದ ಇವತ್ತು ನನ್ನ ಲೈಫ್ ಹಾಳಾಗೋಗಿದೆ, ನನಗೇನೂ ಸಿಕ್ಕಿಲ್ಲ, ನಾ ತುಂಬಾ ಒದ್ದಾಡಿದ್ದೀನಿ ಲೈಫಲ್ಲಿ, ತುಂಬಾ ಒದ್ದಾಡ್ತಾ ಇದ್ದೀನಿ, ನನ್ನ ತಂದೆ ನಿಮ್ ಮನೆ ಕೊಡಬಾರ್ದಿತ್ತು. ಅಥವಾ ಗಂಡ್ಮಕ್ಳು ಹೇಳ್ತಾರೆ ಹೆಣ್ಮಕ್ಳಿಗೆ ಕೆಲವರು, ನಿನ್ನಿಂದ ನಾನು ಚೆನ್ನಾಗಿದ್ದೆ ಲೈಫ್. ಆಕ್ಚುಲಿ ಅದೇ ನಾನು ಹೇಳೋದು, ಈ ತರದ ಲೈನ್ ಹೇಳ್ತೀವಲ್ಲ ನಾವು, ಕೋಪದಲ್ಲಿ ಹೇಳೋದು ಬೇರೆ. ಬಟ್ ಸ್ಟಿಲ್ ಎವ್ರಿಡೇ ಹೇಳ್ತಾ, ಎವ್ರಿಡೇ ಪ್ರಾಬ್ಲಮ್ ಮಾಡ್ತಾ ಬಂದ್ರೆ ಅಲ್ಲಿ ಗೊತ್ತಾಗುತ್ತೆ ಏನು ಅಂತ ಹೇಳಿದ್ರೆ, ನೀವು ಪ್ರೀತಿ ಅಂತ ಹೇಳಿದೀರಾ, ಬಟ್ ಅವ್ರನ್ನ ದಬ್ಬಾಳಿಕೆಯಿಂದ ನೋಡ್ಕೋತಿದ್ದೀರಾ ಅಂತ ನನ್ನ ವೈಯಕ್ತಿಕವಾಗಿ ಯೋಚನೆ ಇದೆ ಆಕ್ಚುಲಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನು ನೋಡೋಣ. ತಪ್ಪು ಮಾಡಿದ್ರು ಕ್ಷಮೆ ಕೇಳಲ್ಲ. ನೋಡಿ, ಇದು ತುಂಬಾ ಜನ ಈ ಕೆಲಸ ಮಾಡ್ತಾರೆ. ತಪ್ಪು ಮಾಡಿರ್ತಾರೆ, ತಪ್ಪು ಮಾಡಿದ್ದೀರಾ ಅಂದ್ಮೇಲೆ ಕ್ಷಮೆ ಕೇಳಿ, ಅದರಲ್ಲೇನು ತಪ್ಪಿದೆ? ಕರೆಕ್ಟ್. ಈಗ ನೀವೆಲ್ಲ ಒಂದ್ ಕಡೆಗೆ ಬಿದ್ದು ಗಾಯ ಮಾಡ್ಕೊಂಡಿದ್ದೀರಾ ಅಂದ್ಮೇಲೆ ಒಪ್ಕೊಳ್ಳಿ, ಅದನ್ನ ಆಯಿಂಟ್ಮೆಂಟ್ ಹಚ್ಕೊಳ್ಳಿ. ನಾನು ಬಿದ್ದಿದ್ದೀನಿ, ನಾನು ಆಯಿಂಟ್ಮೆಂಟ್ ಹಚ್ಕೊಳ್ಳಲ್ಲ ಅಂತ ಹೇಳಿದ್ರೆ ಉರಿಯತ್ತೇರಿ ಕಾಲು, ವಾಸಿ ಆಗಲ್ರಿ ಕಾಲು. ಹಂಗೇನೆ ತಪ್ಪು ಮಾಡಿದ್ದೀರಾ ಅಂದ್ಮೇಲೆ ಇನ್ನೊಂದು ಮನಸ್ಸಿದೆಯಲ್ಲ ಜೊತೆನಲ್ಲಿ, ಅದಕ್ಕೆ ಆಯಿಂಟ್ಮೆಂಟ್ ಹಚ್ಬೇಕಂದ್ರೆ ಸಾರಿ ಕೇಳಿ, ತಪ್ಪನ್ನು ಒಪ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದು, ನೀವು ಸರಿ ಮಾಡ್ಕೊಂಡಾಗ ಎದುರುಗಡೆ ಇರ್ತಕ್ಕಂಥ ಏನ್ ಗಾಯ ಆಗಿರುತ್ತಲ್ಲ ಮನ್ಸು, ಅವ್ರು ಸರಿ ಹೋಗೋಕ್ ಸಾಧ್ಯ. ನೀವು ತಪ್ಪು ಮಾಡಿದ್ರು ನಾನು ಹಿಂಗೆ ಇರೋದು, ನಾನು ತಪ್ಪೇ ಮಾಡಿಲ್ಲ ಅಂತ ವಾದ ಮಾಡ್ತಾ ನಿಂತ್ಕೊಂಡ್ಬಿಟ್ರೆ ಅಲ್ಲ ಇದು ಆಕ್ಚುಲಿ. ಓಕೆ, ದಬ್ಬಾಳಿಕೆ ಮಾಡೋರು ಹಿಂಗ್ ಮಾಡ್ತಾರೆ. ಪ್ರೀತಿ ಅಂತ ಹೆಸರು ಮಾತ್ರ ಹೇಳ್ಕೊತಾರೆ. ಪ್ರೀತಿ ಅಂತ ಬಂದಾಗ ತಪ್ಪಾದ ಕ್ಷಮೆ ಕೇಳಬೇಕು, ಅಡ್ಜಸ್ಟ್ಮೆಂಟ್ ಇರಬೇಕು, ಕೋಪ ಜಗಳ ಇರಬೇಕು, ಅರ್ಥ ಮಾಡ್ಕೊಂಡು ನಡಿಬೇಕು, ಹಿಂಗೆಲ್ಲ ಇರ್ಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡೋಣ, ಆತ್ಮವಿಶ್ವಾಸ ಕುಗ್ಗಿಸುವಂತ ಮಾತುಗಳು. ಅಂದ್ರೆ ಅವ್ರ ಆತ್ಮವಿಶ್ವಾಸ ನಾಯಿಸ್ತಾರೆ, ನಿನ್ ಕೈಲಿ ಏನಾಗತ್ತೆ ಬಿಡು, ಅಥವಾ ಅವ್ರು ಚೆನ್ನಾಗಿ ಮಾತಾಡ್ತಿದ್ರೆ ಅವ್ರಿಗೆ ಟಾಂಟ್ ಕೊಟ್ಬಿಟ್ಟು, ನೀನ್ ಮಾತಾಡಿದ್ದೆ ಇಡ್ಬಿಟ್ಟು, ನೀನ್ ಮಾತಾಡಕ್ಕೆ ಬರಲ್ಲ, ನೀನ್ ಹುಚ್ಚಿ, ಅಥವಾ ನೀನ್ ಸರಿ ಇಲ್ಲ, ನೀನ್ ಹುಚ್ಚ, ನಿನ್ಗೆ ಮಾತಾಡಕ್ ಬರಲ್ಲ, ಸಿಚುವೇಶನ್ ಮಾತಾಡಕ್ ಬರಲ್ಲ, ನೀನ್ ಹಿಂಗ್ ಮಾಡಿ, ಹಂಗಿದ್ರೆ ಓಕೆ. ಆದ್ರೆ ಎಲ್ಲದಕ್ಕೂ ಕುಗ್ಗಿಸಿ, ಲೈಕ್ ನೆಗೆಟಿವ್ ಮಾತಾಡಿ ಕಾನ್ಫಿಡೆನ್ಸ್ ಕಳಿಸುವಂತ ಕೆಲಸ, ಕಾನ್ಫಿಡೆನ್ಸ್ ಇಲ್ದಿರಂಗ್ ಮಾಡುವಂತ ಕೆಲಸ, ಮೈಂಡ್ ಕಂಪ್ಲೀಟ್ ಆಗಿ ವಾಶ್ ಮಾಡುವಂತ ಕೆಲಸ, ಇದೆಲ್ಲ ಆಕ್ಚುಲಿ ಒಂದು ಹುಚ್ಚಿರೋರನ್ನು ಕೂಡ ಸರಿ ಮಾಡುವಂತ ಗುಣ ಪ್ರೀತಿಗಿದೆ. ಪ್ರೀತಿಯಿಂದ ನಡ್ಕೊಂಡಾಗ ನಮ್ಮೊಟ್ಟಿಗೆ ಬುದ್ಧಿ ಭ್ರಮಣೆ ಇರೋರು ಕೂಡ ಸರಿ ಹೋಗ್ತಾರಂತೆ ಪ್ರೀತಿಯಿಂದ. ಸೊ ಬಟ್ ನಾವೇನ್ ಮಾಡ್ತಾ ಇದೀವಿ ಇಲ್ಲಿ? ಕರೆಕ್ಟ್. ಇದೆಲ್ಲಾನು ಕೂಡ ಪ್ರೀತಿ ಅನ್ನೋ ಹೆಸರಲ್ಲಿ ದಬ್ಬಾಳಿಕೆ ನಡೆಸುವಂತ ಒಂದು ಲಕ್ಷಣ ಅಂತ ಹೇಳ್ಬೋದು ಇಂಡೈರೆಕ್ಟ್ಲಿ. ಇವರಿಲ್ಲಿ ಪ್ರೀತಿಯಿಂದ ನಡ್ಕೊಳಕ್ ಬಂದಿಲ್ಲ, ಅಂದ್ರೆ ಪ್ರೀತಿ ಹೆಸರಲ್ಲಿ ಅಹಂಕಾರನ ಮೆರೆದು ಅವ್ರನ್ನ ಬಳಸ್ಕೊಳಕ್ ಬಂದಿರುವಂತದ್ ಗುಣಗಳಂತ ಹೇಳ್ಬೋದು ಆಕ್ಚುಲಿ. ಓಕೆ, ಸ್ನೇಹಿತರೆ ನೋಡಿದ್ರಲ್ಲ, ಏನ್ ಅನ್ಸುತ್ತೆ ಅದನ್ನ ಕಾಮೆಂಟ್ ಸೆಕ್ಷನ್ ಹೋಗಿ ಕಮೆಂಟ್ ಮಾಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಬಟ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು, ಬಾಯ್.